ಗುರುಜಿ, ಈಗ ದರ್ಪಣಾಂಜನ ದರ್ಶನ ರಾಶಿಫಲ ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವದೇಶೋ ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಅಂಬಾಯೇ ನಮಃ, ಜಗದಂಬಿಕಾಯ ನಮಃ, ದಲಿತಾಯ ನಮಃ, ದುರ್ಗಾ ಪರಮೇಶ್ವರಿ ನಮಃ, ಕ್ಷೇತ್ರಪಾಲಿನಿ ನಮಃ, ಕ್ಷೇತ್ರೇಶಿ ನಮಃ, ನವದುರ್ಗಾಯ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಲಾ ತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಓಂ ಹರಿಹರಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ಯಂ ಶತ್ರುವಿನಾಶನಾಯ ಪ್ರತ್ಯಕ್ಷ ಶೂಲವಿದಾಯ ಮದಗಜವಾಹನಾಯ ವರವರದ ಸರ್ವಜನಮೇ ವಶಮಾನಾಯ ಸ್ವಃ. ಓಂ ಸ್ವಾಮೀ ಶರಣಮಯ್ಯಪ್ಪ. ಬುಧವಾರ, ಮಹಾವಿಷ್ಣುವಿನ ವಾರ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲಗಳ ಬಗ್ಗೆ ಒಂದಿಷ್ಟು ತಿಳ್ಕೊಂಡು ಇವತ್ತು ನಿಮ್ಮೊಂದಿಗೆ ನೇರವಾಗಿ ಮಾತಾಡುವಂತಹದ್ದು, ಸಾಕಷ್ಟು ಕರೆಗಳಿಗೆ ಉತ್ತರಿಸುವಂತಹದ್ದು, ಒಂದಿಷ್ಟು ವಿಶೇಷವಾಗಿರತಕ್ಕಂಥ ತಂತ್ರಸಾರದ ರಹಸ್ಯವನ್ನು ಸಹಿತ ಇವತ್ತು ನಿಮ್ಮೊಂದಿಗೆ ಇಡುವಂತಹದ್ದು ಇವತ್ತಿನ ಕಾಯಕ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ಇನ್ನು ರಾಶಿಫಲಗಳತ್ತ ಗಮನ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಭಾಳಷ್ಟು ಇಂಟ್ರೆಸ್ಟಿಂದ, ಭಾಳಷ್ಟು ಜಾಗೃತರಾಗಿ ಶೀಘ್ರವಾಗಿ ಕೆಲಸ ಕಾರ್ಯಗಳನ್ನು ಮುಗಿಸಿ ಮತ್ತೊಂದು ಕೆಲಸದ ಕಡೆ ಗಮನ ಹರಿಸಬೇಕು ಅಂಥೇಳಿ ಭಾಳ ಆತುರದಿಂದ ಇದ್ದೀರಿ. ನಿಮ್ಮ ಮನಸ್ಸು ಭಾಳಷ್ಟು ಸೂಕ್ಷ್ಮತೆಯಿಂದ ಇದೆ. ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರವನ್ನಾದರೂ ಬಹಳ ಆಳವಾಗಿ ಇಳಿದು ಆಲೋಚನೆ ಮಾಡ್ತೀರಿ. ಆ ಆಲೋಚನೆಗೆ ತಕ್ಕಂತೆ ಕೆಲಸ ಕಾರ್ಯಗಳಲ್ಲೂ ಸಹಿತ ಸಾಕಷ್ಟು ಲಾಭವನ್ನು ನೋಡುವಂಥ ದಿನ. ಇವತ್ತು ರಾಶಿಫಲದಲ್ಲಿ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕಗಳಲ್ಲೂ ಯಶಸ್ಸಿದೆ. ಹಾಗೆ ಅರ್ಥಗರ್ಭಿತವಾಗಿ ಕೆಲಸ ಕಾರ್ಯಗಳನ್ನು ನಿಭಾಯಿಸುವಂಥ ಶಕ್ತಿನೂ ನಿಮ್ಮದಾಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಮನೆದೇವರ ಪ್ರಾರ್ಥನೆ ಮಾಡಿ ವಿಷ್ಣು ಸಾನ್ನಿಧ್ಯದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸೋದ್ರಿಂದ, ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಹಾವಿಷ್ಣುವಿನ ಒಂದು ಫೋಟೋಗೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯ, ಲಕ್ಷ್ಮೀ ವೆಂಕಟೇಶ್ವರನ ಫೋಟೋಗೆ ಒಂದೆರಡು ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಂತಹ ಕಾಲದಲ್ಲಿ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು, ಆರೋಗ್ಯದಲ್ಲಾಗುವಂತಹ ತೊಂದರೆ ಅಥವಾ ನಿಷ್ಠೂರದ ಹೊರೆ ಇದೆಲ್ಲವೂ ಸಹಿತ ದೂರ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವಿದೆ. ಏನೋ ಒಂದು ಬಹಳ ದೊಡ್ಡದಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು, ದೊಡ್ಡದಾದಂತಹ ಜವಾಬ್ದಾರಿಯುತವಾದಂತಹ ಕೆಲಸವನ್ನು ನಿಭಾಯಿಸಬೇಕು, ಅಥವಾ ನಿಮ್ಮೊಳಗಿರ್ತಕ್ಕಂತಹ ಒಳಮನಸ್ಸಿನ ಮಾತನ್ನು ಮತ್ತೊಬ್ಬರಲ್ಲಿ ಹಂಚಿಕೊಳ್ಬೇಕು ಅನ್ನೋ ಆಸೆ, ಆಕಾಂಕ್ಷೆ ನಿಮ್ಮದು. ಆದರೆ ಯಾವುದೇ ಒಂದು ಕೆಲಸ ಕಾರ್ಯವಾದರೂ ಪರಿಪಕ್ವವಾಗಿ ಆಗದಂಥ ರೀತಿಯಲ್ಲಿದೆ. ಜೊತೆಗೆ ನೀವು ಮಾಡುವ ಯಾವುದೇ ಒಂದು ಕೆಲಸಕ್ಕಾದರೂ ತೂಕವಾಗಿ ಆಲೋಚನೆ ಮಾಡಿ ಅದನ್ನು ಪರಿಪೂರ್ಣವಾಗಿ ಸಂಪೂರ್ಣದಲ್ಲಿ ಅಥವಾ ಅದಕ್ಕೆ ಬೇಕಾದಂತಹ ಒಂದಿಷ್ಟು ವರ್ಚಸ್ಸು ತೇಜಸ್ಸಿನಿಂದ ಕೆಲಸವನ್ನು ಪರಿಪೂರ್ಣ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಬೋಲೋ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಬಾಬಾರವರ ದರ್ಶನ, ಬಾಬಾರವರ ಪಾದಕೀಯ ದರ್ಶನ ಎರಡೂ ವಿಶೇಷವೇ. ಅದರಲ್ಲಿ ಇವತ್ತಿನ ದಿವಸ ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬರುವಳೆ ತಾವು ನೋಡ್ತಾ ಇರ್ತಕ್ಕಂಥದ್ದು ನಿಮಗಿವತ್ತು ದರ್ಶನವಾಗುವಂತಹ ವಿಶೇಷವಾಗಿರ್ತಕ್ಕಂಥ ಬಾಬಾರವರ ಪಾದಕೆಗಳು. ಬಾಬಾರವರ ಪಾದಕೆಗಳ ದರ್ಶನವನ್ನು ನಾವೀಗ ಮಾಡೋಣ. साई कृष्ण हरे साई राम हरे साई कृष्ण हरे साई नाथ हरे साई देव हरे साई नाथ हरे साई देव हरे साई राम हरे साई कृष्ण हरे साई राम हरे.
बोलो भगवान ಷಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಬಾಬರವರ ಪಾದಕ ದರ್ಶನ ಇವತ್ತು ನಮ್ಮ ನಿಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯವೇ ಸರಿ. ಬಹಳಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿನ ಇವತ್ತು. ಇಂತಹ ಈ ಶುಭ ದಿನ ಬಾಬರವರ ಪಾದಕೆಗಳ ದರ್ಶನ ಮಾಡುವಂತಹ ಭಾಗ್ಯ, ಅದರಲ್ಲೂ ಇವತ್ತಿನ ದಿವಸ ನಮ್ಮ ವಾಸ್ತುಗೃಹದಲ್ಲಿ ತಾಯಿ ಲಲಿತಾ ರಾಜರಾಜೇಶ್ವರಿಯ ಆರಾಧನಾ ಈ ಸ್ಥಳದಲ್ಲಿ ಬಾಬರವರ ಪಾದಕೆ ಶಿರಡಿಯಿಂದ ಇಲ್ಲಿಗೆ ಆಗಮಿಸಿದೆ. ಬಾಬರವರ ಪಾದಕೆಗಳು ಶಿರಡಿಯಿಂದ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಇನ್ನು ಅಗೋ ಇಗೋ ಅನ್ನೋಷ್ಟರೊಳಗೆ ನೀವು ಸಹಿತ ದರ್ಶನ ಮಾಡಬಹುದು ಬಾಬರವರ ಪಾದಕೆಗಳನ್ನು. ಬಾಬರವರು ತಮ್ಮ ಜೊತೆ ಇರ್ತಕ್ಕಂತಹ, ತಮ್ಮ ಸೇವೆಯನ್ನೇ ಸದಾಕಾಲ ಸೇವೆ ಮಾಡಿಕೊಂಡಿರ್ತಕ್ಕಂಥ 4 ಜನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ವಿಶೇಷವಾಗಿರ್ತಕ್ಕಂಥ ತಮ್ಮ ವಸ್ತುಗಳನ್ನು ಕೊಟ್ಟಿದ್ದಾರೆ. ಅಂತಹದರಲ್ಲಿ ಬಾಬರವರು ಮಹಲ್ಸಾಪತಿಯವರಿಗೆ ಕೊಟ್ಟಿರ್ತಕ್ಕಂಥ ಪಾದಕೆಗಳನ್ನು ಇವತ್ತು ನಾವು ದರ್ಶನ ಮಾಡ್ತಾ ಇದ್ದೀವಿ. ಮಹಲ್ಸಾಪತಿಯವರಿಗೆ ಕೊಟ್ಟಂತಹ ಪಾದಕೆಗಳು ಇವತ್ತು ಬೆಂಗಳೂರಿನತ್ತ ಪಯಣ ಬೆಳೆಸಿ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ನಮ್ಮ ವಾಸ್ತುಗೃಹದಲ್ಲಿದೆ. ಬಾಬರವರ ಪಾದಕೆಗಳ ದರ್ಶನ ಮಾಡುವಂತಹ ಈ ಸುಸಂದರ್ಭ ನಮ್ಮ ನಿಮ್ಮೆಲ್ಲರಿಗೂ ಒದಗಿರ್ತಕ್ಕಂತಹದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಇಂತಹ ಶುಭ ದಿನ ಬಾಬರವರ ಆರಾಧನೆ ರಾಜ್ಯ, ದೇಶ, ವಿಶ್ವವ್ಯಾಪಿಯಾಗಿರ್ತಕ್ಕಂಥ ವಿಶ್ವದಲ್ಲಿ ಪ್ರತಿಯೊಬ್ಬರೂ ಸಹಿತ ತಮ್ಮ ನಯನಗಳಿಂದ, ಕಣ್ಗಳಿಂದ ಮಾತಾಡ್ತಿರ್ತಕ್ಕಂಥ ಬಾಬರವರು ಗುರುಗಳ ಆರಾಧನೆ, ಗುರುಗಳ ವಿಶೇಷವಾಗಿರ್ತಕ್ಕಂಥ ದರ್ಶನ, ಪಾದಕ ದರ್ಶನ ಇವತ್ತು ದರ್ಶನ ಮಾಡುವಂತಹ ಭಾಗ್ಯವೇ ಸರಿ. ಬಲೋ ಭಗವಾನ್ ಷಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಬನ್ನಿ ಬಾಬರವರಲ್ಲಿ ಸಂಕಲ್ಪವನ್ನು ಮಾಡೋಣ. ಜನ್ಮದಾರಭ್ಯ ಇರತಕ್ಕಂಥ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳೋಣ. ಸಮಸ್ಯೆಗಳಾಗಲಿ, ಕಷ್ಟಗಳಾಗಲಿ, ಕಷ್ಟ ಕಾರ್ಪಣ್ಯಗಳಾಗಲಿ ಗುರುವಿನ ದೃಷ್ಟಿ ಯಾವೊಬ್ಬ ವ್ಯಕ್ತಿ ಮೇಲೆ ಬಿದ್ದರೂ ಗುರು ಪಾದಕೆಗಳ ದರ್ಶನವನ್ನು ನಾವು ಮಾಡಿದ್ರೂ ಸಹಿತ ನಮ್ಮ ಕರ್ಮಫಲವನ್ನು ದೂರ ಮಾಡ್ಕೊಳ್ಬಹುದು. ಅಂತಹ ವಿಶೇಷವಾಗಿರ್ತಕ್ಕಂತಹ ಪಾದಕ ದರ್ಶನವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಮಹಲ್ಸಾಪತಿಯವರ ವಂಶಸ್ಥರಾದಂಥ, ಅಂದರೆ ಅವರ ಮೊಮ್ಮಗ ಅಂತಂದರೂ ತಪ್ಪಾಗಲಾರದು. ಅಂದರೆ ಬಹುಶಃ 4ನೇ ತಲೆಮಾರಾಗಿರ್ತಕ್ಕಂಥ ಸಂದೀಪ್ರವರು ಅವರಿಗೆ ಕೊಟ್ಟಿರ್ತಕ್ಕಂಥ ಬಾಬರವರು ಅವರ ವಂಶಕ್ಕೆ ಕೊಟ್ಟಿರ್ತಕ್ಕಂಥ ಪಾದಕೆಗಳನ್ನು ಅಲ್ಲಲ್ಲೂ ಪ್ರಯಾಣ ರೂಪದಲ್ಲಿ ಪ್ರತಿಯೊಬ್ಬರ ವಾಸ್ತುಗೃಹಕ್ಕೂ, ಪ್ರತಿಯೊಬ್ಬರು ಅಂದರೆ ಅದು ಅರಿವಿಲ್ಲದಂತಹ ಮಾತು, ವಾಸ್ತುಗೃಹಕ್ಕಿರ್ಬೋದು, ಗುರು ಮಂದಿರಕ್ಕಿರಬಹುದು, ಬಾಬರವರ ಆಲಯಗಳಿಗಿರಬಹುದು, ಅಲ್ಲಿಗೆ ವಿಶೇಷವಾದಂಥ ರೀತಿ ಪಾದಕೆಗಳನ್ನು ತಂದು ಪ್ರತಿಯೊಬ್ಬರಿಗೂ ಸಹಿತ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿರ್ತಕ್ಕಂಥ ಮಹಲ್ಸಾಪತಿಯವರ ವಂಶಸ್ಥರಿಗೆ ಬಾಬರವರ ಸಂಪೂರ್ಣ ಕೃಪಾಶೀರ್ವಾದ ಇರಲಿ, ಒಳ್ಳೆಯದಾಗಲಿ. ನಾವು ಸಹಿತ ಸಂಕಲ್ಪವನ್ನು ಮಾಡೋಣ. ಗುರು ಪಾದಕ ಪೂಜೆಯನ್ನು ಎಲ್ಲರೂ ಪ್ರಾರ್ಥನೆ ಮಾಡೋಣ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಗುರುಪಾದಿಕೆಗಳು. ಭಗವಾನ್ ಷಡಿ ಸದ್ಗುರು ಸಾಯಿನಾಥರು ಅವರ ಪಾದಗಳಲ್ಲಿ ಧರಿಸಿರ್ತಕ್ಕಂಥ ಈ ಪಾದಿಕೆ ನೋಡುವುದು, ಸ್ಪರ್ಶಿಸುವುದು ಎಷ್ಟು ಜನ್ಮಗಳು ಕಳೆದರೂ ಇಂತಹ ಒಂದು ಸೌಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಇವತ್ತು ನೀವೆಲ್ಲರೂ ಸಹಿತ ದರ್ಶನ ಮಾಡಿದಿರ್ತಕ್ಕಂಥ ಈ ಒಂದು ಬಾಬಾರವರ ಪಾದಿಕೆ ನಿಮ್ಮೆಲ್ಲರ ಜನ್ಮ ಪಾವನವಾಗಬೇಕು. ಬಾಬಾರವರ ಪಾದಿಕೆಗಳ ದರ್ಶನ ಮಾಡುವಂತಹ ಭಾಗ್ಯ ನಮಗೆ ಸಿಕ್ಕಂತಹ ಈ ಸುಸಂದರ್ಭ ನಮ್ಮ ಪೂರ್ವಜನ್ಮದ ಪುಣ್ಯವೆಂತ ಭಾವಿಸಬೇಕು. ಬಾಬಾ जगदः पितरं वन्दे पार्वती परमेश्वरो भगवान षडी सद्गुरु साईनाथ महाराज की जय. भगवान षडी सद्गुरु साईनाथ महाराज की जय. भगवान षडी सद्गुरु साईनाथ महाराज की जय. ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ, ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಮನೆಗೆ ಬಂದು ಹೋದ ಪ್ರಥಮ ಲೋಕಪಾದ, ಮುಗಿಯದೆ ಹೋದ ನನ್ನ ಈ ಕರಬೇಕೆ ಈ ಪಾದ.